ಹಾಯ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ಲಾಗಲ್ಲಿ ನಾವು ಫೆಸ್ಟಿವಲ್ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗೆ ಫ್ರೆಶ್ ಆಗಿ ಈಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಮತ್ತು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಈಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಜೊತೆ ನನ್ನ ಮಗಳೂ ಇವತ್ತು 6 ಗಂಟೆಗೆ ಎದ್ದೇಳಿಬಿಟ್ಟಿದ್ದಾಳೆ. ಸೊ ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡೋದೆಲ್ಲ. ಇವಾಗ ಟೈಮ್ 8 ಗಂಟೆ ಆಗ್ತಿದೆ. ಇನ್ನು ಈಗ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೇ ನಮ್ಮ ಮನೆ ಹತ್ರ ಈಶ್ವರ ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋಗ್ಬೋಣ ಅಂತ. ಈಗ ಪೂಜೆ ಎಲ್ಲ ಮಾಡಿದ್ದೀನಿ, ಮುಗೀತು ಪೂಜೆ ಮಾಡಿದ್ದು. ಈಗ ಟೆಂಪಲ್ಗೆ ಹಂಗೆ ಹೋಗಿ ಬಂದುಬಿಡ್ಬೇಕು. ನೋಡಿ, ನನ್ನ ಮಗಳು ಟಿ ವಿಯಲ್ಲಿ ರೈಮ್ಸ್ ಇದ್ದರೆ ಸಾಕು ಅವಳು ಫ್ರೆಶ್ ಅಪ್ ಮಾಡಿಸಿ ಅವಳಿಗೂ ತಿನ್ನಿಸಿ ಈಗ ದೇವಸ್ಥಾನಕ್ಕೆ ಹೋಗಬೇಕು. 9 ಗಂಟೆ ಆಗಿದೆ, ಯಾಕಂದರೆ 10ಗೆಲ್ಲ ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಟೆಂಪಲ್ಲು. ಸೊ ಬೇಗನೆ ಹೋಗಬೇಕು. ಹಾಗೆ ನಾನು ಟಿಫನ್ ಇನ್ನೂ ಏನು ಮಾಡಿಲ್ಲ. ಸೊ ಮಧ್ಯಾಹ್ನ ನಮ್ಮ ಅಮ್ಮ ಬರ್ತೀನಿ ಅಂದರು. ಸೊ ಹಾಗೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ನಾವೇನು ಮಾಡೋಕ್ಕೆ ಹೋಗಿಲ್ಲ ಇನ್ನೂ. ನನ್ನ ಮಗಳಿಗೆ ಮಾತ್ರ ಟಿಫನ್ ಮಾಡಿ ತಿನ್ನಿಸಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಈಗ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಈಗ ಟೆಂಪಲಿಂದ ಬಂದಾಯಿತು. ಒಂದು 10 o'clock ಆಗಿತ್ತು ಟೆಂಪಲಿಂದ ಬರೋ ಅಷ್ಟಿಗೆ. ಈಗ ನೋಡಿ, ನನ್ನ ಮಗಳು ಬಂದು ಡ್ಯಾನ್ಸ್ ಆಡ್ತಿದ್ದಾಳೆ. ಇದೊಂದು ಸ್ಟೆಪ್ ಕಲ್ತ್ಕೊಂಡಿದ್ದಾಳೆ. ಸೊ ಅವಳಿಗಿಷ್ಟ ಆಗಿರೋ ಸಾಂಗ್ಸ್ ಇಟ್ಟರೆ ಡ್ಯಾನ್ಸ್ ಮಾಡ್ತಾಳೆ ಅವಳು. ಇನ್ನು ಮಧ್ಯಾಹ್ನ ವೇಳೆ ನಾವು ಅಮ್ಮನೂ ಬರ್ತಾರೆ ಅಂದರು. ಸೊ ಆಗ ಮಾಡೋಣ ಅಂತ ನಾನೇನು ಸ್ವೀಟ್ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ನಾವು ಅಮ್ಮನೇ ತರ್ತೀನಿ ಅಂದರು. ನಾನು ಬರೀ ಅನ್ನ ರಸ ಮಾತ್ರ ಮಾಡಿದ್ದೆ, ಸ್ವಲ್ಪ ವಡೆನೂ ಮಾಡಿದ್ದೆ. ನಮ್ಮಮ್ಮ ಒಬ್ಬಟ್ಟು ಅಮ್ಮನೇ ತಗೊಂಬಂದಿದ್ರು ಊರಿಂದ. ಅಷ್ಟೇ ಫ್ರೆಂಡ್ಸ್. ರಸ ಮಾತ್ರ ತುಂಬ ಚೆನ್ನಾಗಿತ್ತು. ಆ ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇಷ್ಟೇ ಇದು ನನ್ನ ಮಿನಿ ಲಾಗು. ನಾವು ಈ ಥರ ಸೆಲೆಬ್ರೇಟ್ ಮಾಡಿಕೊಂಡ್ರಿ ಯುಗಾದಿ ಹಬ್ಬನ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂದರೆ ನಂಗೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇದೇ ಥರ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.